ಕೆಮಿಕಲ್ ಕಂಪನಿಯಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ದಿವ್ಯಾ ಇಂಪೋರ್ಟರ್ಸ್ ಎಂಬ ಕಂಪನಿ ಧಗಧಗಿಸಿ ಬಿಟ್ಟಿದೆ. ಬಿಟಿಎಂ ಲೇಔಟ್ನ ಹರಿನಾಥ್ ಎಂಬೂರಿಗೆ ಸೇರಿದಂತಹ ಕಂಪನಿ ಇದು. ಇವತ್ತು ಭಾನುವಾರ ಅಲ್ವಾ, ಇವತ್ತು ರಜೆ ಇತ್ತು, ಕಾರ್ಮಿಕರು ಬಂದಿರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿದೆ. ಈಗ ಇದ್ದಿದ್ರೆ ಭಾಳ ದೊಡ್ಡ ಅನಾಹುತ ಆಗ್ತಾ ಇತ್ತು. ಸಂಜೆ 5:10 ಸುಮಾರಿಗೆ ಹೊತ್ತಿಕೊಂಡಿರುವಂತಹ ಬೆಂಕಿ ಇದು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂಥ ಕಾರ್ಯ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಹೆಬ್ಬಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕೆಮಿಕಲ್ ಕಂಪನಿ ಮೊದಲೇ, ಕೆಮಿಕಲ್ ಅಂದರೆ ಗೊತ್ತಲ್ವಾ, ಅದು ಸಹಜವಾಗಿ ಬೆಂಕಿ ಹೊತ್ಕೊಂಡ್ರೆ ಮುಗೀತು, ಎಲ್ಲ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಒಂದಕ್ಕೊಂದು ಮಿಕ್ಸ್ ಆಗಿ ತನ್ನಿಂದ ತಾನೇ ಹೊತ್ತಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇವತ್ತು ಕಂಪ್ನಿಗೆ ರಜೆ ಅಲ್ವಾ, ಹಾಗಾಗಿಯೇ ಯಾವ ಸಿಬ್ಬಂದಿ ಕಾರ್ಮಿಕರು ಕೂಡ ಇರಲಿಲ್ಲ. ಹಾಗಾಗಿ ದೊಡ್ಡ ಅನಾಹುತ ಸಂಭವಿಸುವುದು ತಪ್ಪಿದೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂಥ ಘಟನೆ ಇದು. ಸಂಜೆ 5:10 ಸುಮಾರಿಗೆ ಅಗ್ನಿಶಾಮಕ ದಳದವರು ಬಂದರು, ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ದಾರೆ. ಹೆಬ್ಬಗೋಡಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದು ನೋಡಿ, ಎಲ್ಲ ಒಂದು ಇಂಡಸ್ಟ್ರಿಯಲ್ ಏರಿಯಾ, ಅದು ಸುತ್ತಮುತ್ತಲೂ ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ. ಕೆಮಿಕಲ್ ಕಾರ್ಖಾನೆ ಇದು. ಯಾರಿಗೂ ಗೊತ್ತೇ ಆಗಿಲ್ಲ ಇದು, ಯಾಕಂದರೆ ಕಾರ್ಮಿಕರಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇದ್ದರು ಈ ಕಡೆ, ಅವ್ರಿಗೂ ಆರಂಭದಲ್ಲಿ ಗೊತ್ತಾಗಿರಲಿಲ್ಲ ಇದು. ಯಾವಾಗ ಬೆಂಕಿಯ ಕೆನ್ನಾಲಿಗೆ ದೊಡ್ಡ ಮಟ್ಟದಲ್ಲಿ ಚಾಚೋಕ್ಕೆ ಶುರುವಾಯಿತು, ಆವಾಗ ಎಲ್ಲ ಸುದ್ದಿ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತು. ಹಾಗಾಗಿಯೇ ಈಗ ದೊಡ್ಡ ಮಟ್ಟದ ನಷ್ಟ ಕೂಡ ಅವರಿಗೆ ಆಗಿದೆ. ಬೇರೆ ಬೇರೆ ಕೆಮಿಕಲ್ ಕೂಡ ಅಲ್ಲಿ ಸಂಗ್ರಹ ಮಾಡಿದರು. ದಿವ್ಯಾ ಇಂಪೋರ್ಟರ್ಸ್ ಅನ್ನುವಂಥ ಒಂದು ಕಂಪನಿ ಇದು. ಬಿಟಿಎಂ ಲೇಔಟ್ನ ಹರಿನಾಥ್ ಅನ್ನೋರಿಗೆ ಸೇರಿದಂಥ ಕಂಪನಿ ಆಗಿದೆ ಇದು. ಅರ್ಕೊಂಡು ಬರುತ್ತಂತ. ಹೌದು ಕಷ್ಟ ಅಂತ ನೀರು ಬೇಕು ಬೇಕಂದ್ರೆ ಏನು ಮಾಡಿ ಅಷ್ಟಾಗುತ್ತೆ. ನೀರು ಬೇಕಾದ್ರೆ ಏನು ಮಾಡೋದು, ವಾಸ ಅವರೇ ಸೆಕ್ಷನ್ ಫೈರ್